ತುಂಬಾ ಅದ್ಭುತವಾದಂತ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ದೇವ್ ಮತ್ತೆ ಪವಿತ್ರ. ಸೊ ಇದರಲ್ಲಿ ಎಲ್ಲರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಪಾತ್ರ ಅನ್ಬೋದು. ಹೀರೋ ಮತ್ತೆ ಹೀರೋಯಿನ್ ದೇವ್ ಆಗಿ ಸೂರಜ್ ಅವರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಪವಿತ್ರ ಪಾತ್ರವನ್ನ ಅಮೂಲ್ಯ ಅವ್ರು ನಡೆಸ್ತಾರೆ. ಇದಕ್ಕೂ ಮುಂಚೆ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನೀವು ಅಮೂಲ್ಯ ಅವ್ರನ್ನ ನೋಡಿರ್ತೀರ. ಇನ್ನು ಸೂರಜ್ ಅವರದ್ದು ಮೊದಲ ಧಾರಾವಾಹಿ ಸೂಪರ್ ಆಗಿ ಮಿಂಚಿದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗಿದೆ, ಲೈಕ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮೂಲಕ ಇವರ ಜರ್ನಿ ಶುರುವಾಗಿದ್ದು, ಮುಂಚೆ ಮಾಡೆಲಿಂಗ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಬಟ್ ನಟನೆಗೆ ಇದೆ ಫಸ್ಟ್ ಅವರು. ಬಿಗ್ ಬಾಸ್ ಆಗಿ 2 ದಿವಸಕ್ಕೆ ಅವ್ರಿಗೆ ಆಫರ್ ಸಿಗುತ್ತೆ ಪವಿತ್ರ ಪತ್ರ ಧಾರಾವಾಹಿ. ಸೊ ಈ ಒಂದು ಜೋಡಿಯನ್ನ ಜನರು ತುಂಬಾನೇ ಇಷ್ಟಪಡ್ತಾ ಇದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಧಾರಾವಾಹಿಯಲ್ಲಿ ಇಬ್ರು ಇಷ್ಟ ಆಗದೆ ಒಂದಾಗಿದ್ದಾರೆ. ಅಂದ್ರೆ ಪವಿತ್ರಗೆ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಅದು ಏನೋ ಒಂಥರ ಆಗಿ ಮದುವೆ ಆಗಿದ್ದು ಎಪಿಸೋಡ್ ನೋಡಿ ಇರ್ತೀರಾ. ಆದ್ರೆ ರಿಯಲ್ ಲೈಫ್ ನಲ್ಲಿ ಒಂದು ಜೋಡಿ ಹೊಂದಾಣಿಕೆ ಸೂಪರ್ ಆಗಿರುತ್ತೆ, ಒಂದಾಗಿ ಮದುವೆಯಾಗಿ ಅಂತ ಕೂಡ ತುಂಬಾ ಜನ ಸಹ ಕಮೆಂಟ್ಸ್ ಗಳನ್ನೆಲ್ಲ ಒಂದು ಒಳ್ಳೊಳ್ಳೆ ಪಾಸಿಟಿವ್ ಆಗಿ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಜೋಡಿಯನ್ನ ಅಷ್ಟೊಂದು ಜನರು ಹಚ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಕ್ಯೂಟ್ ಕಪಲ್ ಅನ್ನೋದಿದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ಜೋಡಿ ಒಂದಾಗ್ಬೇಕಾ ರಿಯಲ್ ಲೈಫ್ ನಲ್ಲಿ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಅಪ್ಡೇಟ್ನ ಶೇರ್ ಮಾಡಿ. ಅದು ಕೇವಲ ಇವರು ಸ್ನೇಹಿತರು ಅಂತ ಆಗಾಗ ಹೇಳ್ತಾ ಇರ್ತಾರೆ. ಶೂಟಿಂಗ್ ಸೆಟ್ ನಲ್ಲಿ ಮಾತ್ರ ಇವರು ಜೋಡಿಯಾಗಿ ಕಾಣಿಸ್ಕೊಳ್ಳೋದು, ಅದ್ ಬಿಟ್ರೆ ಕೇವಲ ಸ್ನೇಹಿತರು ಅಷ್ಟೇನೆ.